ಇಂದು ಕಡಬ ಪಟ್ಟಣ ಪಂಚಾಯತ್ ಕಚೇರಿ ಎದುರು ಕಳಾರ ತಿಮರಡ್ಡದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಮಲತ್ಯಾಜ್ಯ ಘಟಕಕ್ಕೆ ವಿರೋಧ ವ್ಯಕ್ತಪಡಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಕಳಾರ ಪರಿಸರ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ.ಎಚ್. ಹಂಜ್ ಅವರು, ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವಾಂಶ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ತಿಮರಡ್ಡ ಪ್ರದೇಶವು ದಟ್ಟ ಜನವಸತಿ ಪ್ರದೇಶವಾಗಿದ್ದು, ಸುತ್ತಮುತ್ತ ಮನೆಗಳು, ಸರಕಾರಿ ಶಾಲೆ, ಅಂಗನವಾಡಿ ಕೇಂದ್ರ, ದೇವಸ್ಥಾನಗಳು ಹಾಗೂ ಕೆರೆ ಇರುವುದರಿಂದ ಮಲತ್ಯಾಜ್ಯ ಘಟಕ ಸ್ಥಾಪನೆಯಿಂದ ಪರಿಸರ ಮತ್ತು ಸಾರ್ವಜನಿಕರ ಆರೋಗ್ಯಕ್ಕೆ ಗಂಭೀರ ಹಾನಿಯಾಗಲಿದೆ ಎಂದು ಎಚ್ಚರಿಸಿದರು. ಹೋರಾಟದಲ್ಲಿ ಉಪಾಧ್ಯಕ್ಷ ಕೆ.ಎಚ್. ಇಸ್ಮಾಯಿಲ್, ಕಾರ್ಯದರ್ಶಿ ಕೆ.ಎಂ. ಫಾರೂಕ್, ಗೌರವ ಸಲಹೆಗಾರ ಉಸ್ಮಾನ್ ತಿಮರಡ್ಡ, ರಮ್ಲಾ ಸನ್ರೈಸ್, ಮೊಹಮ್ಮದ್ ಅಲಿ, ಹಾರಿಸ್ ಕಳಾರ, ಸುಕೇಶ್ ಪೆಲತ್ತೋಡಿ, ಜಬ್ಬಾರ್ ಕಳಾರ ಮತ್ತು ಹಾರಿಸ್ ತಿಮರಡ್ಡ ಸೇರಿದಂತೆ ಅನೇಕರು ಭಾಗವಹಿಸಿದರು. ಇತ್ತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಮನ್ನಾ ಜಬೀನ್ ತಿಮರಡ್ಡದಲ್ಲಿ ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ಸ್ಥಳ ನಿಗದಿಪಡಿಸಲು ಕ್ರಮ ಕೈಗೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಯೋಜನೆಯಾದ ಕಾರಣ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಾಮಗಾರಿ ಶೀಘ್ರ ಆರಂಭಿಸುವ ಒತ್ತಡವೂ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಡುವೆ ಹೋರಾಟಗಾರರು ತಮ್ಮ ಮನವಿಯನ್ನು ಸಲ್ಲಿಸಿ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಇದರಲ್ಲಿ ಕಾನೂನಾತ್ಮಕವಾಗಿ ನಮಗೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಏನೆಲ್ಲ ನಿಯಮಾವಳಿಗಳಿವೆ ಇದನ್ನು ಮಾಡ್ಲಿಕ್ಕೆ ಅದು ಯಾವುದನ್ನು ಪರಿಗಣಿಸಲಿಲ್ಲ. ಅದು ಸೂಕ್ತವಾಗಿ ಇದರಲ್ಲಿ ನಾವು ಹಾಕಿದ್ದೇವೆ. ಇನ್ನೊಂದು ನಮ್ಮ ಒಂದು ಅಂತಿಮವಾಗಿ ನಾವು ಸ್ಪಷ್ಟಪಡಿಸುವಂತಹ ವಿಷಯವನ್ನು ಹೇಳಿದ್ದೇವೆ. ಈ ಮನವಿಯನ್ನು ನೀವು ಪರಿಗಣಿಸದೇ ಇದ್ದಲ್ಲಿ ಯೋಜನೆಯನ್ನು ಮುಂದುವರಿಸಿದ್ರೆ ಏನೆಲ್ಲ ಮಾಡ್ತೇವೆ ಅಂತ ಅದರಲ್ಲಿ ಉಂಟು ಮೇಡಮ್ ಕಾನೂನಾತ್ಮಕ. ನೀವು ಇನ್ನೊಂದು ಹೇಳಿದ್ದೀರಿ, ನೀವು ಏನಂತ ಹೇಳಿದ್ರೆ ನಾವು ಇಲ್ಲಿ ಮೀಟಿಂಗ್ ಮಾಡಿದ್ದೇವೆ, ನಿರ್ಣಯವನ್ನು ಕಳಿಸಿಕೊಟ್ಟಿದ್ದೇವೆ, ತಹಶೀಲ್ದಾರ್ ಮತ್ತೆ ಅವರಿಗೆ ಒತ್ತಡ ಹಾಕುವ ರಾಜಕಾರಣಿಗಳು ಯಾರು ಅಂತ ನಮಗೆ ಅದು ನಿಮ್ಮ ಮೇಲೆ ಭರವಸೆ ಇದೆ ನಮಗೆ. ಇದನ್ನು ನೀವು ಕಾನೂನಾತ್ಮಕ ಕಂದಾಯ ಇಲಾಖೆಗೆ ನೀವು ಮಾಹಿತಿ ಕೇಳಿ, ಇಲ್ಲಿ ಎಲ್ಲೆಲ್ಲ ಸರ್ಕಾರಿ ಜಾಗ ಇದೆ ಇಷ್ಟು ನೀವು ತಕೊಳ್ಳಿ, ಅಧಿಕಾರಿ ನೀವು ತಕೊಳ್ಳಿ, ಯಾಕೆ ಡಿಲೇ ಮಾಡ್ತಾರೆ ಅವರು, ತಕೊಂಡು ಬಿಟ್ಟು ಆ ಜಾಗದಲ್ಲಿ ಮಾಡಿ ನೀವು ಈ ಘಟಕವನ್ನು ಮಾಡ್ಲೇಬೇಕು. ಮತ್ತೆ ಏನಂತ ಹೇಳಿದ್ರೆ ನೀವು ನೋಡಿ ಎಕ್ನಾಲಜ್ಮೆಂಟ್ ಕಾಪಿ ಕೊಡ್ತೀವಿ ಯಾವಾಗಲೂ ನಮ್ಗೆ ಏನಾದ್ರೂ ಒಂದು ಭರವಸೆಯನ್ನು ಕೊಟ್ಟಿದ್ದೀರಾ ಇವತ್ತಿನ ತನಕ ಪಟ್ಟಣ ಪಂಚಾಯತ್ ಆಗ್ಲಿ ಅಧಿಕಾರಿಯಿಂದ ಸಿಗ್ಲಿಲ್ಲ. ಈ ಮನವಿಯಿಂದ ಆ ತರ ಆಗಬಾರ್ದು. ನಮಗೆ 8 ದಿವಸಗಳ ಒಳಗೆ ನಮಗೆ ಇದರ ಭರವಸೆ ಬೇಕು. ಅವರು ಸ್ಪಷ್ಟನೆ ಕೊಡ್ಬೇಕು. ಯಾವಾಗ ಎಲ್ಲಿಂದ ಒಂದು ನಾವು ಮನವಿ ತಹಸೀಲ್ದಾರಿಗೆ ಕೊಡುವಾಗ ಅವತ್ತು ಅವ್ರು ಹೇಳ್ತಾರೆ ಬೇರೆ ಜಾಗ ಕೊಡಿ ಅಂತ. ನಾವು ಕಂದಾಯ ಇಲಾಖೆ ಅವ್ರು ಮಾಡ್ಬೇಕಾಗ್ತದೆ. ಒಂದು ಮೇಡಮ್ ಮತ್ತೊಂದು ಹೇಳಿದ್ದಾರೆ ಇಲ್ಲಿ ಮೇಡಮ್ ಅದ್ಯಾಕೆ ಅಂತ ಕಂದಾಯ ಇಲಾಖೆಗೆ ಅವ್ರ ನಮಗೆ ಕೊಟ್ಟು ಕಂದಾಯ ಇಲಾಖೆ ನಾವು ಮಾಡ್ತೀವಿ. ನಾವು ಬರ್ತೀವಿ. ಅದು ಎಸಿ ಹಬ್ಬದಿಂದ RTC ಇನ್ನೂ ಬಂದಿಲ್ಲ. RTC ಇನ್ನು ಬರುವ ಮೊದಲು ಈಗ ನೀವು ಈ ಮನವಿ ಕೊಟ್ಟಿದ್ದೀರಿ, ಇದನ್ನು ನಾನು ಅವರಿಗೆ ಕಳಿಸ್ತೇನೆ. ಮತ್ತೆ ನಾಳೆ ನಮ್ಮ ಸಾಮಾನ್ಯ ಸಭೆ ಇದೆ. ಆ ಸಾಮಾನ್ಯ ಸಭೆಯಲ್ಲಿ ನಮ್ಮ 13 ಮೆಂಬರ್ನವರಿಗೆ ಇದರ ಬಗ್ಗೆ ನಾನು ಡಿಸೈಡ್ ಮಾಡ್ತೇನೆ. ಮತ್ತೆ ತಹಶೀಲ್ದಾರಿಗೆ ಕಳಿಸಿಬಿಟ್ಟು ನಿರ್ಣಯ ಮಾಡಿ ಎಲ್ಲ ಬೇರೆ ಬದಲಿ ಜಾಗ ಮಾಡಿ ಕೊಟ್ಟಾಗ ನಾವು ಅದರ ಬಗ್ಗೆ ಏನು ಮಾಡಿ ಬೇರೆ ಮಾಡ್ತೇವೆ. ಜಾಗಗಳು ಕೂಡ ನಾವು ತುಂಬಾ ಸಲ ಮಾತಾಡಿದ್ದೇನೆ. ನಿರ್ಣಯನೂ ಆಗಿದೆ. ಅವತ್ತ ನನಗೆ ಗಲಾಟೆ ಮಾಡಿದ್ರು. ತಹಶೀಲ್ದಾರ್ ಹೇಳ್ತಾರೆ ಅದು ಪಬ್ಲಿಕ್ ಜಾಗ ಅಲ್ಲ, ಯಾರಿಗೂ ಅಲ್ಲ, ನನ್ನದೇ ಗೌರ್ಮೆಂಟ್ ಜಾಗ, ಅದ್ರಲ್ಲಿ ನೀವು ಮಾಡ್ಲೇಬೇಕು, ಬೇರೆ ಜಾಗ ಇನ್ನು ತೋರಿಸಲಿಲ್ಲ, ಬಿಲ್ಕುಲ್ ತೋರಿಸಿಲ್ಲ. ಇವರು ನಂಗೆ ತುಂಬಾ ಸಲ ಹೇಳಿದ್ರು. ತಹಶೀಲ್ದಾರ್ ಇವರು ಮಾತಾಡಿದ್ರು, ನಂಗೆ ತಹಶೀಲ್ದಾರ್. ಬಟ್ ನನಗೆ ಈಗ ಒತ್ತಡ DC ಆಫೀಸಿಂದ ಈ ಪ್ರಾಜೆಕ್ಟ್ ಆಗಲೇಬೇಕು ಅಂತ ಹೇಳಿ ನನಗೆ ತುಂಬಾ ಈಗ ಏನ್ ಮಾಡಿದ್ರೆ DC ಅವ್ರ ಹತ್ರ ಮಾತಾಡಿದ್ರೆ, ಸರಿ ಈಗ ತುಂಬಾ ಗಲಾಟೆ ಆಗ್ತಾ ಉಂಟು. ಗಲಾಟೆ ಆದ್ರೆ ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕೆಲಸ ಮಾಡ್ಲೇಬೇಕು, ಇಲ್ಲ ಅಂತಾದ್ರೆ ನಿಮ್ಮನಲ್ಲಿ ಕೂಡ್ಲಿಕ್ಕೆ ಬಿಡಲ್ಲ, ರಿವ್ಯೂ ಮಾಡ್ತೇನೆ ಹಾಗೆ ಹೇಳಿದ್ರು. ಹಾಗೆ ಅವರ ಇದಕ್ಕೆ ನಾನು ಒಪ್ಲೇಬೇಕು. ಅದಕ್ಕೆ ನಾನು ಮೊನ್ನೆ ಪೊಲೀಸ್ ಪ್ರೊಟೆಕ್ಷನ್ ಅಂತ ಹೇಳಿ ಬರ್ದೆ. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಈಗ ಮಾಡ್ತಾ ಇದ್ದಾರೆ, ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈಗ ನೀವು ಈ ಕೊಟ್ಟ ಮನವಿಯನ್ನು ಪುರಸ್ಕಾರ ಮಾಡ್ತೇನೆ ನಾನು ಮಾಡಿ. ನಾಳೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ಬದಲಿ ಜಾಗಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಲ್ಲಿ ನಾನು ಬೇರೆ ಜಾಗದಲ್ಲಿ ಮಾಡ್ತೇನೆ. ಆಮೇಲೆ ಮುಂದೆ RTC ಬಂದ ಮೇಲೆ ಆಮೇಲೆ
ಯಾಕೆ ಬೇಡ? ಅದಕ್ಕೆ ತಹಸೀಲ್ದಾರ್ರಿಗೆ ಇಷ್ಟೊಂದು ಆಟ ಅದೇ ಜಾಗದಲ್ಲಿ ಮಾಡ್ತಾರೆ. ಬೇರೆ ಜಾಗ ಯಾಕೆ ಮೇಡಮ್ ಅಲ್ಲ, ಒಂದು ನಿಮಿಷ ಪತ್ರಕರ್ತರವರು ಕೂಡ ಇದನ್ನು ಸ್ಪಷ್ಟೀಕರಿಸಬೇಕು. ನಮಗೆ ನಾವು ಹೇಳ್ತೇವೆ ಇದನ್ನು ನೀವು ಹಾಕ್ಬೇಕು, ಡಿಸಿ ಅವರಿಗೆ ಹೋಗ್ಬೇಕು. ಇಲ್ಲಿ ಪಬ್ಲಿಕ್ ಜಾಗ, ಸರ್ಕಾರಿ ಜಾಗ, ಪಬ್ಲಿಕ್ ಅಲ್ಲ ಅಂತ ಹೇಳಿದ್ರು. ಸರ್ಕಾರಿ ಜಾಗಗಳು ಅದು ಮಾತ್ರ ಇರುವುದಾ? ಬೇರೆ ಎಲ್ಲಿ ಇಲ್ವಾ? ಬೇರೆ ಎಲ್ಲಿ ಇಲ್ಲ ಅಂತ ಅವರು ದೃಢೀಕರಣ ಪತ್ರ ಕೊಡ್ಬೇಕು ನಮಗೆ. ಅದೇ ಒಂದೇ ಮೊದಲನೇ ವಿಷಯ ಏನಂದ್ರೆ, ಈ ಪ್ರಾಜೆಕ್ಟ್ ಆಗುವಾಗ ನನಗೆ ಬಿಲ್ಡಿಂಗ್ ವಿಷಯದಲ್ಲಿ ಏನು ಮಾಹಿತಿ ಇರಲಿಲ್ಲ. ಇದು ಆದ ನಂತರ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ಅಂತ ಹೇಳುವಾಗ ಕಲರದವರು ನಂಗೆ ಹೇಳುವಾಗ ಇದರ ವಿಷಯದಲ್ಲಿ ನಾನು CEO ಹತ್ರ ಮಾತಾಡುವಾಗ ನಾನೇ ಅಲ್ಲಿ ಜಾಗವನ್ನು ಹುಡುಕ್ತಾ ಹೋದಾಗ, ಯಾಕೆಂದ್ರೆ ನಂಗೆ ಎಲ್ಲಿ ಆಗಿದೆ ಅಂತ ನಂಗೆ ಗೊತ್ತಿಲ್ಲ, ಅದು ಹುಡುಕ್ತಾ ಹೋಗಿದ್ದೇನೆ. ಫಾರೂಕ್ ಅವರಿಗೆ 10 ಸಲ ಫೋನ್ ಮಾಡಿ ನಾನು ಆ ಜಾಗಕ್ಕೆ ತಲುಪಿದೆ. ಅದರ ನಂತರ ಆ ಕಡಬದಲ್ಲಿ ಆ ಜಾಗದಲ್ಲಿ ಆಗ್ಬಾರ್ದು ಅಂತ ನಾನು ಮೊನ್ನೆ ಸಹ ನೀವು ಬಂದು ಇಲ್ಲಿ ನಮಗೆ ನೋಟಿಸ್ ಕೊಡುವಾಗ, ಲೆಟರ್ ಕೊಡುವಾಗ, ಆ ದಿನ ನೆಕ್ಸ್ಟ್ ದಿನಾನೇ ಮನವಿ ಕೊಟ್ಟುವಾಗ ನೆಕ್ಸ್ಟ್ ದಿನಾನೇ ಅದರ ವಿಷಯದಲ್ಲಿ ಚಿಕ್ಕ ತುರ್ತು ಸಭೆಯನ್ನು ನಾವು ಕರೆದು ಅದರ ವಿಷಯದಲ್ಲಿ ಮೀಟಿಂಗ್ ಮಾಡಿ ತಹಸೀಲ್ದಾರಿಗೆ, ಡಿಸಿಗೆ ಅವರಿಗೆಲ್ಲ ಕಳಿಸಿದ್ದೇವೆ. ಇವರು ಹೇಳಿದಾರೆ ಸುಳ್ಳ ಸತ್ಯವಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಅದ್ರ ವಿಷಯದಲ್ಲಿ ಒಂದು ಉಂಟು ಕಾಪಿ ಬೇಕಾದ್ರೆ ನಿರ್ಣಯ ತೆಗಿದ್ದೇವೆ. ಉಂಟು ಅದರ ನಂತರ ಮೊನ್ನೆ ಪುನಃ ನಂಗೆ ಗೊತ್ತಾಯಿತು ಏನಂದ್ರೆ ಪೊಲೀಸ್ ಇಲಾಖೆಯಿಂದ ಹಂಸ ಅವರಿಗೆ ಫೋನ್ ಹೋಯ್ತು ಅಂತ. ಅದರ ವಿಷಯ ಸಹ ನಂಗೆ ಗೊತ್ತಿರಲಿಲ್ಲ. ಹಂಸ ಅವರು ಕಾಲ್ ಮಾಡಿದಾನ, ಫಾರೂಕ್ ಅವರು ಕಾಲ್ ಮಾಡಿ ಹೇಳಿದ್ರು ಹಂಸ ಅವರಿಗೆ ಪೊಲೀಸಿಂದ ಫೋನ್ ಹೋಯ್ತಂತೆ ಅಂತ. ಆಗ ನಾನು CEO ಹತ್ರ ಕೇಳುವಾಗ, ಹೌದು ಮ್ಯಾಮ್ ನಂಗೆ ಮೇಲೆ ಅಂತ ಒತ್ತಡ ಬೀಳುವಾಗ ಸಬ್ ಇನ್ಸ್ಪೆಕ್ಟರ್ ಅದಕ್ಕೋಸ್ಕರ ಅಲ್ಲಿ ನಾನು ಹೇಳುವಾಗ, ಹೌದು ಮ್ಯಾಮ್ ನಂಗೆ ಮೇಲಿಂದ ಒತ್ತಡ ಬೀಳುವಾಗ ನಾನು ಅವ್ರ ಹತ್ರ ಈ ತರ ಹೇಳಿದ್ದು ಹೌದು ಅಂತ ಅವ್ರು ಹೇಳಿದ್ರು. ಆದ್ರೆ ಸರ್ ನಾನು ಎಲ್ಲರ ಹತ್ರ DC ಹತ್ರ ಹೋಗಿದ್ದೇನೆ. ಅದ್ರ ವಿಷಯದಲ್ಲಿ ತಹಸೀಲ್ದಾರ್ ಹತ್ರ ಬೇರೆ ಜಾಗ ನಾನು ಮೊದಲೇ ಹೇಳಿದ್ದೆ, ಆ ಜಾಗದಲ್ಲಿ ನಾನು ಮಾಡ್ಲಿಕ್ಕೆ ಬಿಡುದಿಲ್ಲ. ನಾನು ಎಷ್ಟೋ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ, ಏನಂದ್ರೆ ಆ ಜಾಗದಲ್ಲಿ ನನ್ನ ವಾರ್ಡ್ ಇರುವ ಕಾರಣ, ಆ ಜನ ಅಲ್ಲ ಅಕ್ಕಪಕ್ಕದಲ್ಲಿ ಮನೆ ಇರುವ ಕಾರಣ ನಾನು ಆ ಜಾಗದಲ್ಲಿ ಆ ಘಟನೆಯನ್ನು ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದೆ. ತಹಸೀಲ್ದಾರಿಗೆ ಪುನಃ ಲೆಟರ್ ಕಳಿಸಿದ್ದೇನೆ. ಏನಂದ್ರೆ ಬೇರೆ ಜಾಗ, ಗವರ್ಮೆಂಟ್ ಜಾಗ ಎಲ್ಲಿ ಉಂಟು ಅಲ್ಲಿ ನಮಗೆ ತೋರಿಸಿಕೊಡಿ, ಆ ಜಾಗನೇ ತೋರಿಸ್ಬೇಕಂತ ಏನು, ಆ ಬೇರೆ ಜಾಗ ತೋರಿಸಿಕೊಡಿ ಅಂತ ನಾನು ಹೇಳಿದ್ದೆ. ಈಗ ನಮ್ಮ ಹಾಗೆ ಫಾರೆಸ್ಟ್ ಏರಿಯಾ ಎಲ್ಲಿಯಾ ಎಷ್ಟು ಜಾಗ ಉಂಟು ಅಲ್ಲಿ ನಾವು ಅಲ್ಲಿ ಮಾತಾಡಿ ನೋಡ್ತೇವೆ ಅಂತ ಹೇಳಿದ್ದಾರೆ. ಈಗ ಸಹ ನಮ್ಮ ಘಟಕಕ್ಕೆ ಪುನಃ 1 ತಿಂಗಳು ಹಿಂದೆ ದೂಡಿದ್ದಾರೆ, ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ತಿಂಗಳು ಮಾಡಬಹುದು ಅಂತ. ಅದಕ್ಕೋಸ್ಕರ ಬೇರೆ ಜಾಗ ಎಲ್ಲಿ ಸಿಗ್ತದೆ ಅಂತ ನೋಡಿ ನಾವು ಎಷ್ಟು ಬೇಕಾದ್ರೆ ಅದಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. ಅಲ್ಲೇ ನಾವು ಪುನಃ ಅದೇ ಜಾಗ ನಮಗೆ ಕೊಡಿ ಅಂತ ನಾವು ಹೇಳ್ತೇವೆ ಅಂತ ಹೇಳ್ತೇವೆ. ಮಾಡಿ ಅದನ್ನು ಮಾಡಿ ನಾವಿದ್ದೇವೆ. ಮತ್ತೆ ನೀವು DF ಅವರಿಗೆ ಆಗುದಿಲ್ಲ ಅದು ಕೊಡ್ಲಿಕ್ಕೆ, ಅವರು ಆಗುದಿಲ್ಲ, CF ಬಿಡುದಿಲ್ಲ, SF ಬಿಡುದಿಲ್ಲ ನೋಡಿ. ನಿಮಗೆ ಫೈಲ್ ಆಗದಿದ್ರೆ ಹೋರಾಟ ಸಮಿತಿ ನಾನು ಓದೋದು ನಾನು ಮಾಡಿದ್ದು ಯಾರಿಗೆ ಅಂತ ಭರವಸೆ ಇಲ್ಲ ಅಂತ ಹೇಳಿದ್ರು. ನೀವು ಬನ್ನಿ ಒಟ್ಟಿಗೆ ಹೋಗೋಣ ಹತ್ರ ಮಾತಾಡ್ತಾರೆ. ಸ್ಪಷ್ಟವಾದ ಕ್ಲಿಯರ್ ಆದ ಮಾಹಿತಿಯನ್ನೇ ನಾವು ಇಲ್ಲಿ ವಿಷಯವನ್ನೇ ಮಂಡಿಸಬೇಕಾಗ್ತದೆ. ನಿಮ್ಮ ಪಟ್ಟಣ ಪಂಚಾಯತ್ ಅದಕ್ಕೆ NOC ತರಲಿಕ್ಕೆ ಆಗುದಿಲ್ಲ. ಯಾರು ಆಗುದಿಲ್ಲ ಅಂತ ಬರೆದು ಕೊಡಿ, ನಾವು ತಂದು ಕೊಡ್ತೀವಿ. ನಾವು ಮಾಡಿ ಕೆಲಸ ಏನು ನೀವು ಮಾಡಿಸಿಕೊಂಡು ಬರಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಇದರಲ್ಲಿ ನಿಮ್ಮ ಮಾವಾಗಿರುವ ನಮ್ಮ ಮೀರಾ ಸಾಹೇಬ್ರವರು ದೆಹಲಿಗೆ ಹೋಗಿ ಕೂಡ ಮಾಡಿಸಿಕೊಂಡು ಬರ್ಲಿಕ್ಕೆ ಸಾಧ್ಯ ಇರುವಂತವರಲ್ವಾ? ನೀವು ಸುಮ್ಮನೆ ಕೂತಿದ್ದೀರಿ. ನಿಮ್ಮ ಮಾವರನ್ನು ಕರ್ಕೊಂಡು ಹೋಗಿ, ಜನಪ್ರತಿನಿಧಿಗಳಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ನೀವು ಹೋಗಿ ಅಲ್ಲಿ ಮುಟ್ಟಿಸಿ. ನಮ್ಮೊಟ್ಟಿಗೆ ಫೀಲ್ಡ್ ವರ್ಕ್ಗೆ ಬರುವಾಗ ನಿಮ್ಮ ಮಾವ ಕೂಡ ಇದ್ರು, ಭರವಸೆಯನ್ನು ಕೊಟ್ಟಿದ್ರು, ಈಡೇರಿಸಿ ನೀವು ಅವರೊಟ್ಟಿಗೆ. ಅದಕ್ಕಾಗಿ ನೀವು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಮ್ಗೆ ಹೇಳಿ, ನಾವು ಮಾಡಿಕೊಡ್ತೇವೆ. ಏನು ನಾವೆಲ್ಲ ಬಂದು ಕೊಡ್ಲಿಲ್ಲ. ನಿಮ್ಮ ಸದಸ್ಯರು ಯಾರು ಇಲ್ಲ ಇಲ್ಲಿ. 12 ಅಧ್ಯಕ್ಷರಿಲ್ಲ. ಇವತ್ತು ಅವ್ರು ಯಾಕೆ ಬರಲಿಲ್ಲ ಅಂತ ನಂಗೆ
ಇದರ ಬಗ್ಗೆ ನಾಳೆ ಏನು ನೀವು ಅವ್ರು ಬರ್ಲಿಕ್ಕೆ ಅವರೆಲ್ಲರೂ ಸೈನ್ ಹಾಕಿ ಕೊಟ್ಟಿದ್ದಾರೆ. 13 ಜನ ಕೂಡ ಅವರು ರಾಜೀನಾಮೆ ಕೊಡ್ಬೇಕು. ಬನ್ನಿ, ಲೇಟ್ ಆಯ್ತು ಮುಗಿಸು. ಆದ್ದರಿಂದ ಮೇಡಮ್ ನಾಳೆ ನೀವು ಕೇಳಬೇಕು ಅದರ ಕಾರಣ ಏನು ಕೊಟ್ಟಿದ್ದಾರೆ ಕಾರಣ ತಿಳಿಸಬೇಕು. ಒಂದು ನಿಮಿಷ. ಇವತ್ತಿನ ಸಮಿತಿಯವರೇ, ಇವತ್ತು ಯಾರು ಪಟ್ಟಣ ಪಂಚಾಯತ್ ಸದಸ್ಯರು ಬರಲಿಲ್ಲ. ನಾಳೆ ಸಾಮಾನ್ಯ ಸಭೆಯಲ್ಲಿ ಒಬ್ಬೊಬ್ಬರ ರೀಸನ್ ಏನಿವೆ, ಯಾವ ಅದನ್ನು ಬಹಿರಂಗಪಡಿಸಬೇಕು. ನಮ್ಗೆ ಈಗ ಯಾವ ಭರವಸೆ ಇಲ್ಲ. ಯಾಕೆ ಅವರಿಗೆ ಅದು ಅಲ್ಲೇ 25 ವರ್ಷ ಅಲ್ಲೇ ಈಗ ಸ್ಥಳ ಸಮಿತಿ ಅಧ್ಯಕ್ಷರು 15 ವರ್ಷ ಭಿನ್ನಾಗಿ ಬನ್ನಿ ಬರೀ ನಿಕ್ಕಮ್ಮ ಇವರ ಹತ್ರ ನಿಕ್ಕಿ. ಮಾಧ್ಯಮದವರು ಗೊತ್ತಾಗಲಿ ಕೇಳಿ. ನಾನು ಇಲ್ಲೇ ಇದ್ದೇನೆ, ನಿಮ್ಮ ಒಟ್ಟಿಗೆ ಇದ್ದೇನೆ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ. ಮುಗಿಸುವ ಕಂಟ್ರೋಲ್ ಮಾಡಿ. ಅಬ್ದುಲ್ ನಿಮಿಷ ನೋಡಿ ಮೇಡಮ್, ಶಾಂತಿಯುತವಾದಂತಹ ಒಂದು ಪ್ರತಿಭಟನೆ